ಹೃದಯ ತೆರೆದಿರಲು ಭಾವ ಅರಳದು ಎಪಿಸೋಡ್ 3 ಬರ್ತ್ಡೇ ಸರ್ಪ್ರೈಸ್. ಬನ್ನಿ ಶುರು ಮಾಡೋಣ. ಇವತ್ತು ಆಗಸ್ಟ್ 15 ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ. ಆದ್ರೆ ನನಗೆ ಅವಳ ಹುಟ್ಟಿದ ದಿನ, ನಿಧಿಯ ಬರ್ತ್ಡೇ. ನನ್ನ ಕ್ಯಾಲೆಂಡರ್ನಲ್ಲಿ ರೆಡ್ ಮಾರ್ಕ್ ಮಾಡಿದ್ದ ದಿನ, ನನ್ನ ಹೃದಯದಲ್ಲಿ ಗೋಲ್ಡ್ ಮಾರ್ಕ್ ಮಾಡಿದ್ದ ದಿನ. ಬೆಳಗ್ಗೆ 6 ಗಂಟೆಗೆ ಎದ್ದೆ. 3 ವರ್ಷದಲ್ಲಿ ಮೊದಲ ಸಲ ಅಲಾರಂ ಇಲ್ಲದೆ ಎಕ್ಸೈಟ್ಮೆಂಟ್ ನಿದ್ದೆ ಮಾಡೋಕೆ ಬಿಡಲಿಲ್ಲ. ಕ್ಲಾಸ್ ಪೂರ್ತಿ ಅವಳ ಬರ್ತ್ಡೇಗೆ ಮೂಡ್. ಫಸ್ಟ್ ಬೆಂಚ್ ಹುಡುಗಿಯರು ಕೇಕ್ ಕಟ್ ಮಾಡಿಸಿ ಡೆಕೋರೇಷನ್ ಮಾಡಿದ್ರು. ಬೋರ್ಡ್ ಮೇಲೆ ಹ್ಯಾಪಿ ಬರ್ತ್ಡೇ ನಿಧಿ ಅಂತ ಬರೆದಿದ್ರು. ಎಲ್ಲರೂ ಚಾಕ್ಲೇಟ್ ಕೊಟ್ಟರು, ಟೆಡಿ ಕೊಟ್ಟರು, ವಿಶ್ ಮಾಡಿದರು. ನಾನು ಮಾತ್ರ ಸುಮ್ಮನೆ ನನ್ನ ಲಾಸ್ಟ್ ಬೆಂಚ್ನಲ್ಲಿ ಕೂತಿದ್ದೆ, ನೋಡ್ತಾ ಇದ್ದೆ. ಅವಳು ನಗ್ತಾ ಇದ್ದಳು. ಪ್ರತಿ ವಿಶ್ಗೂ ಥ್ಯಾಂಕ್ಸ್ ಹೇಳ್ತಿದ್ಲು. ಆ ನಗು ದೇವ್ರು ನನಗೆ ಕೊಟ್ಟ ಗಿಫ್ಟ್ ಅನ್ಸುತ್ತೆ. ಆದ್ರೆ ನನ್ನ ವಿಶ್ ಬೇರೆಯವರ ತರ ಇರಬಾರದು. ಜಸ್ಟ್ ಹ್ಯಾಪಿ ಬರ್ತ್ಡೇ ಹೇಳಿ ಚಾಕ್ಲೇಟ್ ಕೊಟ್ರೆ ಮುಗೀತು. ನಾನು ಲಾಸ್ಟ್ ಬೆಂಚ್ ಹುಡುಗ. ನನ್ನ ಪ್ರೀತಿ ಲಾಸ್ಟ್ ಬೆಂಚ್ ತರ ಇರಬಾರದು. ಸ್ಪೆಷಲ್ ಆಗಿರಬೇಕು, ನೆನಪಲ್ಲಿ ಉಳಿಯಬೇಕು. 3 ದಿನದಿಂದ ಪ್ಲಾನ್. ಅಪ್ಪ ಕೊಟ್ಟ ಪ್ಯಾಕೆಟ್ ಮನಿ 500 ರೂಪಾಯಿ. ಅದರಲ್ಲಿ 300 ರೂಪಾಯಿಗೆ ಒಂದು ಚಿಕ್ಕ ಸಿಲ್ವರ್ ಪೆಂಡೆಂಟ್, ಹೃದಯ ಶೇಪ್ನದ್ದು. ಅದರ ಮೇಲೆ ಎನ್ ಅಂತ ಇತ್ತು, ನಿಧಿಗೆ ಎನ್ ಅಂತ. ಮಿಕ್ಕ 200 ರೂಪಾಯಿಗೆ ಒಂದು ಗ್ರೀಟಿಂಗ್ ಕಾರ್ಡ್ ದೊಡ್ಡದು, ಅದರೊಳಗೆ ಒಂದು ಲೆಟರ್. ಬರೆಯೋಕೆ 2 ರಾತ್ರಿ ನಿದ್ದೆ ಮಾಡಿಲ್ಲ. ಏನ್ ಬರೀಲಿ? ಐ ಲವ್ ಯು ನಿಧಿ ಅಂತ ಬರೆದ್ರೆ ಅವಳು ಎದುರುಕೊಂಡು ಬಿಡ್ತಾಳೆ, ಫ್ರೆಂಡ್ಶಿಪ್ ಕೂಡ ಹೋಗುತ್ತೆ. ಐ ಲೈಕ್ ಯು ಅಂದ್ರೆ ತುಂಬಾ ಚೀಪ್ ಅನ್ಸುತ್ತೆ. ಕೊನೆಗೆ ನನ್ನ ಹೃದಯ ಹೇಳಿದ್ದನ್ನೇ ಬರೆದೆ. ಸಿಂಪಲ್, ಇವತ್ತು ನಿಜವಾದದ್ದು. ಹ್ಯಾಪಿ ಬರ್ತ್ಡೇ ನಿಧಿ. ನಿನ್ನ ನಗು ನನ್ನ ಬೆಳಗಿನ ಸೂರ್ಯ. ನಿನ್ನ ಮಾತು ನನ್ನ ರಾತ್ರಿಯ ನೆಮ್ಮದಿ. ನಿನ್ನ ಕನಸುಗಳೆಲ್ಲ ಊತರ ಅರಳಲಿ. ನಿನ್ನ ಜೀವನ ಯಾವಾಗ್ಲೂ ಖುಷಿಯಾಗಿರಲಿ. ದೇವರು ನಿನ್ನ ಜೊತೆ ಯಾವಾಗ್ಲೂ ಇರಲಿ. ನಿನ್ನ ಕ್ಲಾಸ್ಮೇಟ್ ಅರ್ಜುನ್. ಕ್ಲಾಸ್ಮೇಟ್ ಅಂತ ಬರೆದೆ. ಪ್ರೀತಿಸೋದು ನನ್ನ ಹಕ್ಕು, ಹೇಳೋದು ನನ್ನ ಧೈರ್ಯ ಇಲ್ಲ. ಸಂಜೆ 5 ಗಂಟೆ, ಕಾಲೇಜ್ ಮುಗೀತು, ಎಲ್ಲರೂ ಹೊರಟರು. ಅವಳು ಗೇಟ್ ಹತ್ರ ಫ್ರೆಂಡ್ಸ್ ಜೊತೆ ನಿಂತಿದ್ದು. ಬರ್ತ್ಡೇ ಗರ್ಲ್, ಬಿಳಿ ಚೂಡಿದಾರ್ ಹಾಕಿದ್ದು, ದೇವತೆ ತರ ಕಾಣ್ತಿದ್ಲು. ನಾನು ದೂರದಲ್ಲಿ ಮರದ ಮರೆಯಲ್ಲಿ ನಿಂತೆ, ಕೈಯಲ್ಲಿ ಗಿಫ್ಟ್ ಬಾಕ್ಸ್, ಒಳಗೆ ಲೆಟರ್, ಒಳಗೆ ನನ್ನ ಹೃದಯ. ಕಾಲು ನಡುಗ್ತಿತ್ತು, ಕೈ ಬೆವರಿತ್ತು, ಹೃದಯ 200 ಸ್ಪೀಡ್ನಲ್ಲಿ ಓಡುತ್ತಿತ್ತು. ಧೈರ್ಯ ತಂದುಕೊಂಡೆ. ಇದು ಲಾಸ್ಟ್ ಚಾನ್ಸ್. ಇವತ್ತೇ ಹೇಳಿಲ್ಲ ಅಂದ್ರೆ ಮತ್ತೆ ಯಾವತ್ತೂ ಹೇಳೋಕೆ ಆಗಲ್ಲ. ನಿಧಾನವಾಗಿ ಅವಳ ಹತ್ರ ಹೋದೆ. ನಿಧಿ, ಒಂದ್ ನಿಮಿಷ ಸಿಗುತ್ತಾ? ನನ್ನ ಧ್ವನಿ ಗಾಳಿಯಲ್ಲಿ ಕರಗೋಯ್ತು. ಅವಳು ತಿರುಗಿ ನೋಡಿದಳು, ನನ್ನ ನೋಡಿ ಸ್ಮೈಲ್ ಮಾಡಿದಳು. ಅರೆ ಅರ್ಜುನ್, ಹೇಳಿ ಏನಾಯ್ತು? ಅವಳ ಫ್ರೆಂಡ್ಸ್ ನನ್ನ ನೋಡಿದರು. ಯಾರೋ ಅರ್ಜುನ್ ತರ. ನನಗೆ ಮುಜುಗರ ಆಯ್ತು, ಆದರೂ ಮುಂದುವರೆದೆ. ನಾನು ನಡುಗೋ ಕೈಯಿಂದ ಗಿಫ್ಟ್ ಬಾಕ್ಸ್ ಮುಂದೆ ಚಾಚಿದೆ. ಹ್ಯಾಪಿ ಬರ್ತ್ಡೇ ನಿಧಿ, ಇದು ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್. ಅವಳು ಗಿಫ್ಟ್ ನೋಡಿದಳು, ಆಮೇಲೆ ನನ್ನ ಮುಖ ನೋಡಿದಳು. ಅವಳ ಕಣ್ಣಲ್ಲಿ ಆಶ್ಚರ್ಯ, ಖುಷಿ. ಅಯ್ಯೋ ಅರ್ಜುನ್, ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು. ಅವಳು ಗಿಫ್ಟ್ ಇಸ್ಕೊಂಡಳು. ನನ್ನ ಹೃದಯ ಗಾಳಿಯಲ್ಲಿ ತೇಲಿತು. ಅವಳು ಇಸ್ಕೊಂಡಳು ಅಷ್ಟೇ. ಆದ್ರೆ ಮುಂದಿನ 1 ಸೆಕೆಂಡ್ನಲ್ಲಿ ನನ್ನ ಪ್ರಪಂಚ ಕುಸಿದು ಬಿತ್ತು. ಬಟ್ ಅರ್ಜುನ್, ಅವಳು ಹೇಳಿದಳು. ಬಟ್ ಆ 4 ಅಕ್ಷರದ ಪದ ನನ್ನ ಜೀವನದಲ್ಲಿ ವಿಲನ್. ಬಟ್ ನಾನು ಬರ್ತ್ಡೇ ಗಿಫ್ಟ್ ತಗೊಳ್ಳಲ್ಲ ಅರ್ಜುನ್, ಸಾರಿ. ಇದು ನನ್ನ ರೂಲ್ಸ್. ಚಿಕ್ಕಂದಿನಿಂದ ಅಪ್ಪ ಹೇಳಿಕೊಟ್ಟಿದ್ದು. ಫ್ರೆಂಡ್ ಯಾರೋ ಕೊಟ್ಟು ತಗೊಳ್ಳಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಅವಳು ಅದೇ ಸ್ಮೈಲ್ನಲ್ಲಿ ಜೊತೆ ಗಿಫ್ಟ್ ವಾಪಸ್ ನನ್ನ ಕೈಗೆ ಕೊಟ್ಟಳು. ತುಂಬಾ ಪೊಲೈಟ್ ಆಗಿ, ತುಂಬಾ ಸಾಫ್ಟ್ ಆಗಿ. ಆದ್ರೆ ಆ ಸಾಫ್ಟ್ ವರ್ಡ್ಸ್ ನನ್ನ ಹೃದಯಕ್ಕೆ ಚಾಕು ತರ ಇಳಿಯಿತು. ಅರ್ಜುನ್, ಬೇಜಾರ್ ಮಾಡ್ಕೋಬೇಡ ಪ್ಲೀಸ್. ನಿನ್ನ ವಿಶ್ ನನಗೆ ಮುಖ್ಯ, ನಿನ್ನ ಪ್ರೀತಿ ಮುಖ್ಯ, ಗಿಫ್ಟ್ ಬೇಡ. ಥ್ಯಾಂಕ್ ಯು ಅಗೇನ್ ಕಣು. ಪ್ರೀತಿ, ಅವಳು ಪ್ರೀತಿ ಅಂತ ಅಂದಳು. ಆದ್ರೆ ಫ್ರೆಂಡ್ಶಿಪ್ ಪ್ರೀತಿ ನಾನು ಬಯಸಿದ್ದು ಆ ಪ್ರೀತಿನೇ ಅಲ್ಲ. ಅವಳು ಫ್ರೆಂಡ್ಸ್ ಜೊತೆ ಕೈ ಬೀಸಿ ಹೋಗಿಬಿಟ್ಟಳು. ಬಾಯ್ ಅರ್ಜುನ್, ಸಿ ಯು ಟುಮಾರೋ. ನಗ್ತಾ ಮಾತಾಡ್ತಾ ಹರಟೆ ಹೊಡಿತಾ ನಾನು ಅಲ್ಲೇ ಗೇಟ್ ಹತ್ರ ನಿಂತೆ, ಒಬ್ಬಂಟಿಯಾಗಿ. ಕೈಯಲ್ಲಿ ರಿಜೆಕ್ಟ್ ಆದ ಗಿಫ್ಟ್ ಬಾಕ್ಸ್,
ಕಣ್ಣಲ್ಲಿ ರಿಜೆಕ್ಟ್ ಆದ ಕನಸು, ಹೃದಯದಲ್ಲಿ ರಿಜೆಕ್ಟ್ ಆದ ಪ್ರೀತಿ. ಗಿಫ್ಟ್ ವಾಪಸ್ ಕೊಟ್ಟಿದ್ದು ನೋವು ಅಲ್ಲ, ಫ್ರೆಂಡ್ಸ್ ಯಾರು ಕೊಟ್ಟರು ತಗೊಳ್ಳಲ್ಲ ಅಂದಿದ್ದು ನೋವು. ಅವಳ ಲಿಸ್ಟ್ನಲ್ಲಿ ನಾನು ಬೆಸ್ಟ್ ಫ್ರೆಂಡ್ ಅಷ್ಟೇ, ಯಾರೋ ಕ್ಯಾಟಗರಿ. ಮನೆಗೆ ನಡೆದು ಬಂದೆ. ಗಿಫ್ಟ್ ಬಾಕ್ಸ್ ಡಸ್ಟ್ಬಿನ್ಗೆ ಎಸೆಯಲಿಲ್ಲ, ಟೇಬಲ್ ಮೇಲೆ ಇಟ್ಟೆ. ರಾತ್ರಿ ಪೂರ್ತಿ ಅದನ್ನೇ ನೋಡು ಕೂತೆ. ಮೊದಲ ಪ್ರೀತಿಯ ಮೊದಲ ಪೆಟ್ಟು ಇದು. ರಕ್ತ ಬರಲ್ಲ, ಆದ್ರೆ ನೋವು ಸಾಯೋವರೆಗೂ ಇರುತ್ತೆ. ಹೃದಯ ತೆರೆದಿತ್ತು, ಆದ್ರೆ ಭಾವ ಅರಳಲಿಲ್ಲ. ಬಾಗಿಲು ತಟ್ಟಿದೆ, ಆದ್ರೆ ಬಾಗಿಲು ಮುರಿಯಲಿಲ್ಲ. ಮುಂದುವರಿಯುತ್ತದೆ. ಎಪಿಸೋಡ್ 4. ಮಳೆಯ ರಾತ್ರಿ. ನಾಳೆ ಸಂಜೆ 6 ಗಂಟೆಗೆ. ನಿಮಗೆ ಯಾರಾದ್ರೂ ಗಿಫ್ಟ್ ರಿಜೆಕ್ಟ್ ಮಾಡಿದ್ರಾ? ಹೃದಯ ಒಡೆದಿದ್ಯಾ? ಕಮೆಂಟ್ ಮಾಡಿ. ನಾನು ನಿಮ್ಮ ತರನೇ ಇದ್ದೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಮುಂದೆ ಬರುವ ಎಪಿಸೋಡ್ಗಳು ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.